ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರೂಟ್ ಡೆಸರ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದ್ರೂ ಫ್ರೂಟ್ಸ್ ತಿಂತಾ ಇಲ್ಲ ಅಂದ್ರೆ ಈ ತರ ಒಂದ್ಸಲ ಮಾಡ್ಕೊಡಿ. ಅವರು ತುಂಬಾನೇ ಇಷ್ಟಪಟ್ಟು ಫ್ರೂಟ್ಸ್ಗಳನ್ನ ತಿಂತಾರೆ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ 1 ಕಪ್ ಅಷ್ಟು ಸಬ್ಬಕ್ಕಿನ ಹಾಕಿ ಅದನ್ನ ಚೆನ್ನಾಗಿ ತೊಳ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನು ಇಲ್ಲಿ ಸಬ್ಬಕ್ಕಿನ ಬೇಯಿಸ್ಕೊತಾ ಇದ್ದೀನಿ. ಸಬ್ಬಕ್ಕಿಯಲ್ಲಿ ನಿಮ್ಗೆ 2 ತರ ಸಿಗುತ್ತೆ, ದಪ್ಪ ಸಬ್ಬಕ್ಕಿ ಹಾಗೇನೆ ಸಣ್ಣ ಸಬ್ಬಕ್ಕಿ. ನಿಮ್ಗೆ ಯಾವ ಸೈಜ್ ಸಬ್ಬಕ್ಕಿ ಬೇಕು ಆ ಸೈಜ್ ಸಬ್ಬಕ್ಕಿನ ನೀವು ಉಪಯೋಗಿಸಬಹುದು. ಸಬ್ಬಕ್ಕಿನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಸಬ್ಬಕ್ಕಿ ಎಲ್ಲದೂ ಕೂಡ ಚೆನ್ನಾಗಿ ಬೆಂದು ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೇಕು. ನಂತರ ನಾನು ಇದನ್ನ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಜಾಲರಿ ಇಟ್ಕೊಂಡು ಬೇಯಿಸಿರುವಂತ ಸಬ್ಬಕ್ಕಿ ಎಲ್ಲದನ್ನು ಕೂಡ ನಾನು ಇಲ್ಲಿ ಹಾಕೊಂಡು ಸೋಸ್ಕೊತಾ ಇದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಕೂಡ ನಾನು ಸೋಸ್ಕೊತಾ ಇದ್ದೀನಿ. ಅದರಲ್ಲಿ ಇರುವಂತ ಅಂಟಿನಂಶ ಎಲ್ಲದೂ ಕೂಡ ಹೋಗ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಇದು ಎಲ್ಲದೂ ಕೂಡ ಚೆನ್ನಾಗಿ ಸೋಸಿದ ನಂತರ ಇದನ್ನ ನಾನು ಸಪ್ರೇಟ್ ಎತ್ತಿ ಇಟ್ಕೋತಾ ಇದ್ದೀನಿ. ನಂತರ ನಾನು ಇಲ್ಲಿ ಡೆಸರ್ಟ್ ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಕಾಯಿಸಿ ಮತ್ತೆ ತಣ್ಣಗಾಗಿರುವಂತ ಹಾಲನ್ನ ಉಪಯೋಗಿಸ್ಬೇಕು. ತುಂಬಾ ಬಿಸಿ ಹಾಲನ್ನ ಆಗ್ಲಿ ಅಥವಾ ಹಸಿ ಹಾಲನ್ನ ಆಗ್ಲಿ ಉಪಯೋಗಿಸಬಾರ್ದು ಡೆಸರ್ಟ್ಗೆ. ನಂತರ ಹಾಲನ್ನ ಹಾಕಾದ ನಂತರ ಇದಕ್ಕೆ ನಾನು 2 ಸ್ಪೂನ್ ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅದಕ್ಕೆ ತಕ್ಕನಾಗಿ ನೀವು ಸಕ್ಕರೆನ ಹಾಕೊಳ್ಳಿ. ಸಕ್ಕರೆ ಹಾಕಾದ ನಂತರ ಇದನ್ನ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಎಲ್ಲ ಅದು ಕೂಡ ಹಾಲಿನಲ್ಲಿ ಚೆನ್ನಾಗಿ ಕರಗಬೇಕು. ಸಕ್ಕರೆ ಎಲ್ಲ ಹಾಲಿನಲ್ಲಿ ಕರಗದ ನಂತರ ಇದಕ್ಕೆ ನಾನು 2 ಸ್ಪೂನ್ ಬಾದಾಮ್ ಪೌಡರ್ನ ಹಾಕೊಂತಾ ಇದ್ದೀನಿ. ಬಾದಾಮ್ ಪೌಡರ್ ಅಲ್ಲೂ ಕೂಡ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ. ಹಾಗಾಗಿ ನೀವು ಫಸ್ಟೇ ಸಕ್ಕರೆ ಹಾಕೋಬೇಕಾದ್ರೆ ನೋಡ್ಕೊಂಡು ಸಕ್ಕರೆನ ಹಾಕೊಳ್ಳಿ. ತುಂಬಾ ಸ್ವೀಟ್ ಆಗ್ಬಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಬಾದಾಮ್ ಪೌಡರ್ ಹಾಕಾದ ನಂತರ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಮತ್ತೆ ಬಾದಾಮ್ ಪೌಡರ್ ಎಲ್ಲದೂ ಕೂಡ ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ನಾನು ಮೊದಲೇ ಸೋಸಿ ಇಟ್ಕೊಂಡಿದ್ದಂತ ಸಬ್ಬಕ್ಕಿ ಏನಿತ್ತು ಆ ಸಬ್ಬಕ್ಕಿನ ನಾನು ಇಲ್ಲಿ ಹಾಕೊಂತಾ ಇದ್ದೀನಿ. ನಂತರ ಮತ್ತೆ ಎಲ್ಲದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವಿನ್ನು ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ನಂತರ ಇದಕ್ಕೆ ನಾನು ಗೋಡಂಬಿನ ಹಾಕೊಂತಾ ಇದ್ದೀನಿ. ಹಾಗೇನೆ ಕಟ್ ಮಾಡಿ ಇದ್ದಂತ ಆಪಲ್ ಪೀಸ್ಗಳನ್ನ ಹಾಕೊಂತಾ ಇದ್ದೀನಿ. ಹಾಗೇನೆ 1 ಕಪ್ ಅಷ್ಟು ದಾಳಿಂಬೆ ಕಾಳುಗಳನ್ನ ಹಾಕೊಂತಾ ಇದ್ದೀನಿ. ಹಾಗೆ ನಿಮ್ಗೆ ಯಾವ ತರದ ಡ್ರೈ ಫ್ರೂಟ್ಸ್ ಗಳು ಬೇಕು ಅದನ್ನ ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು. ಜಾಸ್ತಿ ಫ್ರೂಟ್ಸ್ ಹಾಕಿದಷ್ಟು ಕೂಡ ಈ ಡೆಸರ್ಟ್ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಾಗೇನೆ ಕ್ವಿಕ್ ಆಗಿ ಮನೆಯಲ್ಲಿ ಒಂದು ಟೇಸ್ಟಿ ಆದಂತ ಫ್ರೂಟ್ ಡೆಸರ್ಟ್ ಮಾಡ್ಕೋಬಹುದು ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.